ಹಳ್ಳಿಮುಖ ಹುಳ್ಳಿಕಟ್ಟು 17ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಚಾಮರಾಜಪೇಟೆ ಕಲಾವಿದರ ಕನ್ನಡ ಸಂಘದಾಗೆ ಟೆಡ್ಡಿ ಬೇರ್ ಅನ್ನೋ ಒಂದು ಪಿಕ್ಚರ್ದು ಟ್ರೇಲರು ಆಡಿಯೋ ಲಾಂಚ್ ಇತ್ತು. ಇವನು ನನ್ನ ಮಗ ಮುತ್ತುರಾಜ್ ಅಂತೇಳಿ ಈ ಪಿಕ್ಚರ್ನಾಗ ಪತ್ರಕರ್ತರ ಪಾತ್ರ ಮಾಡೋನೆ. ಸರಿ, ಇದು ನೋಡ್ಕೊಂಡಂಗೆ ನೋಡ್ತಾ ಇದ್ದರೆ ಅವ್ರದ್ದು ಟ್ರೇಲರು ರಿಲೀಸ್ ಮಾಡಿದ್ರು. ಇದ್ರೊಳಗಡೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದಿದ್ದರು. ಇವರು ಭಾರ್ಗವ್ ಅಂತೇಳಿ ಸಿನಿಮಾ ಆ್ಯಕ್ಟ್ರು, ಹೀರೋ ಆಫೀಸ್ ಇದು. ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮ್ಯಾಕೆ ನಾವು ಹೋಗಿದ್ದು ಸೀದಾ ಚಾಮರಾಜಪೇಟೆನಾಗೆ ಕನ್ನಡ ಕಲಾವಿದರ ಸಂಘಕ್ಕೆ. ಅಲ್ಲಿ ಹೋದಾಗ 100 ಸಿನಿಮಾ ನಿರ್ದೇಶನ ಮಾಡಿದಂಥ ಒಬ್ಬರು ಸಾಯಿ ಕುಮಾರ್ ಅವರು ಬಂದಿದ್ದರು. ಇದು ನಿರೂಪಣೆ ಅಂತೂ ಕನ್ನಡದಲ್ಲಿ ಭಾಳ ಚೆಂದಾಗಿ ಮಾಡಿಕೊಟ್ರು, ಚೆಂದಾಗಿತ್ತು. ನಾನು ಇದು 2ನೇ ಪಿಕ್ಚರು ಇದಕ್ಕೆ ಹೋಗಿದ್ದಿದ್ದು ಟ್ರೇಲರ್ ರಿಲೀಸ್ಗೆ. ಸರಿ, ಹಾಡು ಅಂತೂ ಚೆಂದಾಗಿತ್ತು. ಒಂದು ಹಾಡು ಕೊನೆಯಾಗ ಒಂದು ಹಾಡು ಐತಂತೆ, ಹಾಡು ಬಲೆ ಚೆಂದಾಗೈತೆ. ಕಾಳಭೈರೇಶ್ವರಂದು ಹಾಡು, ಅದೇ ಮಂತ್ರದಾಗೆ ಒಂದು ಹಾಡು ಮಾಡೋರೆ. ಮ್ಯೂಸಿಕ್ ಅಂತೂ ಭಾಳ ಚೆಂದಾಗಿ ಮಾಡೋರೆ. ಹೆಂಗೆ ಮಾಡೋರು, ಮ್ಯೂಸಿಕ್ ಡೈರೆಕ್ಟ್ರು ವಿವೇಕ್ ಜಂಗಲಿ ಅಂತೇಳಿ ಭಾಳ ಆ್ಯಕ್ಟಿವ್ ಆಗಿ ಅವ್ನು ಹುಡುಗ. ನಾನು ಎಲ್ಲರೂ ಮಾತಾಡಿದ್ದಕ್ಕೂ ಸಂತೋಷ, ಆದರೆ ಈ ಹುಡುಗನ ಮಾತಾಡಿದ್ದು ಭಾರಿ ಸಂತೋಷ ಆಯಿತು. ಕಾರಣ ಏನು ಅಂತಂದರೆ, ಆ ವಯಸ್ಸಿನಲ್ಲಿ ಏನಾಯಿತು ಎನರ್ಜಿ ಅದಕ್ಕಿಂತ ಚೆಂದಾಗೈತೆ, ಭಾರಿ ಚೆಂದಾಗೈತೆ. ಆಮೇಲೆ ಎಡಿಟ್ರ್ ಬಂದು ಸಂತೋಷ್ ಅಂತೇಳಿನಂತೆ, ಆತನೂ ಒಳ್ಳೆ ಹುಡುಗ, ಹೊಸ ಹುಡುಗ. ಆತನೂ ತನ್ನ ಸರಿಗೆ ಮಾತಾಡ್ಸೋಕ್ಕಾಗಿಲ್ಲ. ಚೆಂದಾಗಿತ್ತು, ಕಾರ್ಯಕ್ರಮವೂ ಚೆಂದಾಗಿತ್ತು. ಇವರು ಸಿನಿಮಾ 100 ದಿನ ಪ್ರದರ್ಶನ ಕಾಣಲಿ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳ್ತೀನಿ. ಸರಿ, ಎಲ್ಲರೂ ಭಾಳ ಕಷ್ಟಪಟ್ಟವ್ರೆ. ಅಲ್ಲಿ ಕೊನೆಗೆ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಿದ್ರು. ತಿಂಡಿ ಗಿಂಡಿ ತಿನ್ಕೊಂಡು ನಾವೆಲ್ಲ ಮನೆಗೆ ಬಂದ್ವಿ. ಈ ಸಿನಿಮಾನ ಎಲ್ಲರೂ ಆರೈಸ್ರಿ, ಕನ್ನಡ ಸಿನಿಮಾ ಎಲ್ಲರೂ ನೋಡಿರಿ.